ಫೋನ್ ಪಿಕ್ ಮಾಡ್ತಿಲ್ಲ? ನಿಮ್ಮಮ್ಮಂಗೆ ಫೋನ್ ಮಾಡಿ ಕೇಳು. ಅಮ್ಮನೂ ಫೋನ್ ತೆಗಿತಿಲ್ಲ. ಸೇವಂತಿಗೆ ಮಾಡಿ ನೋಡು. ಅದಕ್ಕೇನು ಫೋನ್ ಪಿಕ್ ಮಾಡ್ತಿಲ್ಲ. ಅಯ್ಯೋ ದೇವ್ರಿ, ಏನಪ್ಪ ಇದು? ಏನ್ ಗ್ರಾಚಾರ ನಮ್ಗೆ? ಯಾರು ಫೋನ್ ತೆಗಿತಾ ಇಲ್ವಲ್ಲ? ಇಲ್ಲ, ಅಲ್ಲೇನೋ ಆಗ್ಬಾರ್ದಾಗಿದೆ ಅನ್ಸುತ್ತೆ. ಮೀರಾ, ಅನ್ಸೂಯ, ಏನೇ ಇದೆಲ್ಲ? ಏನೇ ನಡೀತಾ ಇದೆ ಇಲ್ಲಿ? ಮೀರಾ, ಯಾವ ಹೊಸ ನಾಟಕ ಆಡ್ತಾ ಇದೀಯಾ? ಯಾರನ್ನ ಹೆದರ್ಸ್ತಾ ಇದೀಯಾ? ಅನಸೂಯ ಆಂಟಿಗೆ ನಿನ್ ಮಗಳೇ ಅಲ್ವಂತೆ? ಮತ್ ಯಾರ್ ನೀನು? ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ? ನೋಡ್ತೀಯಮ್ಮ, ನೀನ್ ಮಾಡಿದ ಕೆಲ್ಸಕ್ಕೆ ಎಲ್ರೂ ನನ್ ಮೇಲೆ ಅನುಮಾನ ಪಡೋ ಹಾಗಾಯ್ತು. ಇನ್ನು ಯಾರ್ಯಾರ ಹತ್ರ ನನ್ ಮಾನ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ? ಹೆತ್ತ ಮಗಳಲ್ಲ ಅಂತ ಹೇಳೋದಕ್ಕೆ ಹೇಗಾದ್ರೂ ಮನ್ಸ್ ಬಂತಮ್ಮ ನಿನಗೆ? ಅನ್ಸೂಯ, ನಿಜ ಹೇಳು, ಮೀರಾ ನಿನ್ ಮಗಳಲ್ವಾ? ನನ್ ಮಗಳೇ. ಒಂಬತ್ತು ತಿಂಗಳು ನಾನು ಕಷ್ಟಪಟ್ಟು ಹೆತ್ತಿರೋ ಮಗಳು ಇವಳೆ. ಮತ್ಯಾಕ ಆಂಟಿ, ಇವಳು ನನ್ ಮಗಳೇ ಅಲ್ಲ, ಇವಳು ಕೆಟ್ಟವಳು ಅಂತ ಚೀಟಿಲ್ ಬರ್ಕೊಟ್ರಿ? ಅದು ಅನ್ಸೂಯ, ಈಗಾಗ್ಲೇ ನಾನು ಗೊಂದಲದಲ್ಲಿ ಒದ್ದಾಡ್ತಾ ಇದ್ದೀನಿ. ಅದೇನು ಅಂತ ಸರಿಯಾಗಿ ಹೇಳು. ಯಾಕೆ ಈ ಕೆಲಸ ಮಾಡ್ದೆ? ಇವಳು ನಿನ್ ಮಗಳೇ ಆಗಿದ್ರೆ ಯಾಕೆ ಚೀಟಿಲಿ ನಿನ್ ಮಗಳಲ್ಲ ಅಂತ ಬರ್ದಿದ್ದೆ? ಅದು ಯಾಕಂದ್ರೆ ನನಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ. ಈ ಮದ್ವೆ ನಿಲ್ಸಕ್ಕೆ ಹೀಗ್ ಮಾಡ್ದೆ. ಯಾಕೆ? ಯಾವ ತಾಯಿ ತಾನೆ ಮಗಳನ್ನ ಎರಡನೇ ಸಂಬಂಧಕ್ಕೆ ಕೊಡೋಕ್ ಒಪ್ಕೊಳ್ತಾಳೆ ಹೇಳು? ಮೀರಾಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಸುಳ್ಳು ಹೇಳಿ ದಾರಿ ತಪ್ಪಿಸ್ದೆ. ಈ ಮದ್ವೆ ನಿಲ್ಸೋದು ನನ್ನ ಉದ್ದೇಶ ಆಗಿತ್ತು. ಈ ವಿಷಯ ಮೀರಾ ಗೊತ್ತಾಗಿ ಸಾಯಕ್ ಹೊರಟ್ಲು. ಏನೇ ಮೀರಾ, ಇಷ್ಟಕ್ಕೆಲ್ಲ ಯಾರಾದ್ರೂ ಸಾಯ್ತಾರ? ನಿನಗ್ ಸ್ವಲ್ಪನೂ ಬುದ್ಧಿ ಬೇಡವಾ? ಮತ್ತಿನ್ನೇನ್ ಮಾಡ್ಲಿ ಆಂಟಿ, ಅಮ್ಮಂಗೆ ಅರ್ಜುನ್ ಸರ್ದು ಇದು ಎರಡನೇ ಮದ್ವೆ ಅಂತ ಒಂದೇ ಕಾಣಿಸ್ತಿದೆ. ಆದ್ರೆ ನನ್ ಜೀವನ ಏನಾಗುತ್ತೆ ಅನ್ನೋದು ಅಮ್ಮಂಗ್ ಗೊತ್ತೇ ಆಗ್ತಿಲ್ಲ. ಜನ ನನ್ ಬಗ್ಗೆ, ಅರ್ಜುನ್ ಸರ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾವಿಬ್ರು ಒಟ್ಟಿಗೆ ಇದ್ದಿದ್ದು ಇಡೀ ಕರ್ನಾಟಕಕ್ಕೆ ನ್ಯೂಸ್ ಆಗಿದೆ. ಟಿವಿಲೂ ಬಂದಿದೆ. ಯಾರು ನನ್ನನ್ ಮದ್ವೆ ಆಗ್ತಾರೆ ಹೇಳಿ? ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಿಂತು ಹೋಗ್ಬಿಟ್ರೆ ನನ್ ಬದುಕಿದ್ದು ಸತ್ತ ಹಾಗೆ ಆಂಟಿ. ಯಾಕಂದ್ರೆ ಜನ ಬರೀ ಮಾತಿಂದ ನನ್ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅದ್ರ ಬದಲು ನಿಜವಾಗ್ಲೂ ಸಾಯೋದೇ ಒಳ್ಳೇದು ಅನ್ನಿಸ್ತು. ಏನ್ ಆಂಟಿ ನೀವು ಇರೋ ವಿಚಾರನ ನೇರವಾಗಿ ಹೇಳೋದಲ್ವಾ? ನೀವೇ ಹೆತ್ತ ಮಗಳ ಮೇಲೆ ನೀವೇ ಈ ತರ ಸುಳ್ಳು ಆರೋಪ ಹೊರಿಸೋದಾ? ಮನೆ ಕಸ ಗುಡಿಸ್ಬೇಕಾದ್ರೆ ಈ ಚೀಟಿ ಸಿಕ್ಕಿ ಅದ್ರಲ್ಲಿ ಬರ್ದಿರೋದನ್ನ ಓದಿ ಇಡೀ ದಿನ ತಲೆ ಕೆಡಿಸ್ಕೊಂಡಿದೀನಿ. ಅಷ್ಟು ಸಾಲದು ಅಂತ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ ಮನೆವರೆಗೂ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ಅಲ್ಲ, ಇವಾಗ ನೀವ್ ಈ ತರ ಅಂತಿದ್ದೀರಲ್ಲ, ಇವರೆಲ್ಲ ನನ್ ಬಗ್ಗೆ ಏನ್ ಅನ್ಕೊಳಲ್ಲ?
ನನಗೆ ಈ ಮದ್ವೆ ನಡೆಯೋದು ಇಷ್ಟ ಇಲ್ಲ, ಇದನ್ನ ನಿಲ್ಲಿಸ್ಬೇಕು ಅಂತ ನಾನ್ ಈ ತರ ಸುಳ್ಳು ಆರೋಪ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋದಿಲ್ವಾ? ಅನ್ಸೂಯ, ಇವಳ ಹತ್ರ ಹೇಳೋಕ್ ಇಷ್ಟ ಇಲ್ಲ ಅಂದಿದ್ರೆ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ನೋಡು ಅನ್ಸೂಯ, ನನ್ ಮಗನ್ಗಿದು 2ನೇ ಮದ್ವೆ ಆಗಿರ್ಬೋದು, ಆದ್ರೆ ಅವನ್ಗೇನ್ ವಯಸ್ಸಾಗಿಲ್ಲ, ಇನ್ನು ಚಿಕ್ಕ ವಯಸ್ಸೇ. ಏನೋ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಆಗದೆ ಇಬ್ರು ಬೇರೆ ಬೇರೆ ಆಗಿದ್ದಾರೆ. ಅಷ್ಟಕ್ಕೆ ನನ್ ಮಗನಿಗೆ ಜೀವನನೇ ಇಲ್ವಾ? ಆಂಟಿ, ನೀವೇನು ಯೋಚನೆ ಮಾಡಬೇಡಿ. ಕೆಲವರಿಗೆ ನನ್ನ ಜೊತೆ ಬಾಳೋ ಯೋಗ ಇಲ್ಲ. ಆ ಯೋಗ ನಿಮ್ಮ ಮಗಳಿಗೆ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ನಾನು ಅವಳನ್ನ ರಾಣಿ ತರ ನೋಡ್ಕೋತೀನಿ. ಯಾವುದೇ ಕೊರತೆ ಬರ್ದೇ ಇರೋ ತರ ನೋಡ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಈ ಮದ್ವೆ ನಿಂತೋಗುತ್ತೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ಮೀರಾ, ನೀನೇನು ವರಿ ಮಾಡ್ಕೋಬೇಡ, ನೀನೇ ನಮ್ಮನೆ ಸೊಸೆ. ನೋಡು, ಇವತ್ತು ವೆಡ್ಡಿಂಗ್ ಕಾರ್ಡ್ ಕೂಡ ಪ್ರಿಂಟ್ ಆಗಿ ಬಂದಿದೆ. ನಾಳೆ ನಾಡಿದ್ರಲ್ಲಿ ನಾಂದಿ ಪೂಜೆ ಕೂಡ ಇದೆ. ನೀನು ಖುಷಿಯಾಗಿರು. ಸೇವಂತಿ, ಎಂತ ಮನ್ಸು ನಿಂದು. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಇದನ್ನೆಲ್ಲ ಸಹಿಸ್ಕೊತಾ ಇರ್ಲಿಲ್ಲ, ಆದ್ರೆ ನೀನು ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡಿದ್ಯಾ? ಏನಮ್ಮ, ಮಾಜಿ ಸೊಸೆನ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದೀಯಾ? ಹಾ, ಸೇವಂತಿ ಅವರೇ, ನೀವಾಗ್ಲೇ ಏನೋ ಹೇಳಿದ್ರಲ್ಲ, ನಮ್ಮನೆ ಸೊಸೆ ಅಂತ. ಅದ್ರಲ್ಲೊಂದು ಸ್ಮಾಲ್ ಕರೆಕ್ಷನ್. ಅವರು ನಿಮ್ಮನೆ ಸೊಸೆ ಹೇಗಾಗ್ತಾರೆ? ನೀವೇ ನಮ್ಮನೆಯವರಲ್ವಲ್ಲ. ಏಯ್ ಬಿಡೋ, ಯಾಕೋ ಹೀಗೆಲ್ಲ ಮಾತಾಡಿ ಅವಳ ಮನ್ಸನ್ನ ನೋಯಿಸ್ತೀಯ ನೀನು? ನಾನೆಲ್ಲಮ್ಮ ನೋಯಿಸ್ದೆ? ಅವಳೇ ತಾನೇ ನಾನು ಬೇಡ ಅಂತ ಬಿಟ್ಟು ಹೋಗಿದ್ದು. ನಾನೇ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಇನ್ನ ನೋವಿನ ಮಾತೆಲ್ಲಿ? ನೋಡಮ್ಮ, ಇದಕ್ಕೂ ಅವಳಿಗೂ ಸಂಬಂಧ ಇಲ್ಲ, ಸುಮ್ಮನೆ ಮಧ್ಯ ಬರಬೇಡ ಅಂತ ಹೇಳು. ಅವಳು ಯಾರು ಸತ್ಯ ದರ್ಶನ ಮಾಡಿಸೋದಕ್ಕೆ?